ದೃಷ್ಟಿ ಬೊಟ್ಟು ಶರಾವತಿ, an apple a day keeps the doctor away ಅಂತ ಹೇಳ್ತಾರಲ್ಲ, ಹಾಗೆ ನಾನು ಏನು ಮಾಡಿದ್ರೆ ಈ ಮೇಷ್ಟ್ರನ್ನ ದೂರ ಇಡ್ಬೋದು ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಈ ದೊಡ್ಡಸ್ತಿಕೆ ಬರೋಕ್ಕೂ ಮುಂಚೆ ನನ್ನನ್ನು ಮೆಚ್ಚಿ ಮದುವೆಯಾಗಿದ್ದು ನೀನು. 7 ಜನ್ಮಕ್ಕೂ ನಿನ್ನ ಬೆನ್ನು ಬಿಡಲ್ಲ ಅಂತ ನಾನು ನಿರ್ಧಾರ ಮಾಡಿದ್ದೀನಿ. ಹಾಂ, ವಾಟ್ ಇಸ್ ದಿಸ್ ಮೇಷ್ಟ್ರೆ? ಇದೊಂದು ಜನ್ಮದಲ್ಲೇ ನನಗೆ ನಿಮ್ಮ ಕಾಟ ತಡ್ಕೊಳಕ್ಕಾಗ್ತಿಲ್ಲ. ಇನ್ನೂ 7 ಜನ್ಮನಾ? ಕಷ್ಟ ಆಗ್ಬಿಡತ್ತೆ ಮೇಷ್ಟ್ರೆ. ಪ್ರತಿದಿನ ನೀನು ಒಂದೊಂದೇ ಕ್ರೂರತ್ವ ಈಚೆ ಬರ್ತಾ ಇದೆ ಶರು. ಅಯ್ಯಯ್ಯೋ, ನಾನಾ? ಮತ್ತೇನು ಮಾಡಿದೆ? ನೆನಪೇ ಬರ್ತಿಲ್ವೇ? ದಿನಕ್ಕೆ 100 ಪಾಪ ಮಾಡೋರ್ಗೆ ಯಾವುದನ್ನ ಅಂತ ನೆನ್ಪಿಟ್ಕೊಳಕ್ಕಾಗತ್ತೆ? ಪುಣ್ಯ ಮಾಡೋರು ನೀವಿದ್ದೀರಲ್ಲ, ಯಾವ ಪಾಪ ಅಂತ ಹೇಳಿ ಉತ್ತರ ಕೊಡ್ತೀನಿ. ರೂಪನ್ನ ನೀನು ಮನೆಗೆ ಊಟ ಕರ್ಜಂತೆ. ಓ, ಅದಾ? ಹೌದು, ಅದೇ. ನಿನ್ನ ಉದ್ದೇಶ ಏನು? ರೂಪನ ದತ್ತನ ಎದುರುಗಡೆ ತಂದು ನಿಲ್ಲಿಸಿ ದತ್ತನ ದೃಷ್ಟಿನ ಶಾಶ್ವತವಾಗಿ ದೂರ ಮಾಡಬೇಕು ಅನ್ನೋದು ನಿನ್ನ ನಿರ್ಧಾರನ ಹೇಗೆ? ಮೇಷ್ಟ್ರೆ, ನೀವನ್ನ ಅರ್ಥ ಮಾಡ್ಕೊಳಕ್ಕೆ ಆಗ್ತಿಲ್ಲ. ಸೀಮಾನೆ ರೂಪ ಅಂತ ದತ್ತುಗೆ ಹೇಳು ಅಂತ ನನಗೆ ತಲೆ ತಿಂತಾ ಇದ್ರಿ. ಈಗ ಅವಳನ್ನ ಮನೆಗೆ ಕರೆದು ಎಲ್ರಿಗೂ ಆ ವಿಷಯ ಹೇಳೋಣ ಅಂತಿದ್ರೆ ಅದಕ್ಕೂ ಇಷ್ಟೊಂದು ರಗಳೆ ಮಾಡ್ತಿದ್ದೀರಲ್ಲ. ನಾನು ದತ್ತನ್ಗೆ ಹೇಳು ಅಂತ ಹೇಳಿದ್ದು, ದೃಷ್ಟಿ ಎದುರುಗಡೆ ನಾಟಕ ಮಾಡುವಂತ ಅಲ್ಲ. ಹಾಗೆ ಅಕ್ಕ ತಂಗಿ ಮನ್ಸು ಹೊಡೆದು ದೃಷ್ಟಿ ಜೀವನ ಹಾಳು ಮಾಡುವಂತ ಹೇಳಲಿಲ್ಲ. ಕೆಲಸ ನೀನು ಮಾಡ್ತಾ ಹೋಗು, ಪರಿಣಾಮನ ದೇವ್ರಿಗೆ ಬಿಡು ಅಂತ ಭಗವದ್ಗೀತೆಯಲ್ಲಿ ಹೇಳಿದ್ದಾರೆ ಅಂತ ಯಾವಾಗಲೂ ನೀನೇ ಹೇಳ್ತಾ ಇರ್ತೀಯಲ್ಲ. ಅದಕ್ಕೆ ನಾನು ಕೆಲಸ ಮಾತ್ರ ಮಾಡ್ತಾ ಇದ್ದೀನಿ. ಪ್ರತಿಫಲ ಏನಾಗುತ್ತೋ ಅದನ್ನು ದೇವ್ರಿಗೆ ಬಿಡ್ತಿದ್ದೀನಿ. ಅದೇನೋ ದೃಷ್ಟಿ ಜೊತೆ ಇರ್ತೀನಿ, ಅವಳಿಗೆ ಸಪೋರ್ಟ್ ಮಾಡ್ತೀನಿ, ನನಗೆ ಮಣ್ಣು ಮುಕ್ಕಿಸ್ತೀನಿ ಅಂತೆಲ್ಲ ಹೇಳ್ತಿದ್ದೆ. ಏನಾಯ್ತು? ನೀನು ಉತ್ಸಾಹ ಒಂದೇ ಪ್ಲಾನ್ಗೆ ಉತ್ಸಾಹ ಇಲ್ಲ. ತಪ್ಪು ನ್ಯಾಯ ಸಿಗೋವರೆಗೂ, ನಿನ್ನ ಅನ್ಯಾಯ ಅರಿಯೋವರೆಗೂ ನಾನು ದೃಷ್ಟಿ ಜೊತೆಲಿರ್ತೀನಿ. ಆಗಲಿ, ರೂಪ ಸತ್ಯ ದೃಷ್ಟಿಗೆ ಈ ರೀತಿ ಗೊತ್ತಾಗಬೇಕು ಅನ್ನೋದು ಆ ದೇವ್ರ ನಿಶ್ಚಯ ಆಗಿದ್ರೆ ಅದು ಆಗ್ಬಿಡ್ಲಿ. ನಿಮ್ಮಂಥವ್ರದ್ದೆಲ್ಲ ಇದೇ ಪ್ರಾಬ್ಲಮ್ಮು. ಇದು ದೇವ್ರ ವಿಷಯ ಅಲ್ಲ, ನನ್ನ ಪ್ಲಾನ್. ನನ್ನ ಕ್ರೆಡಿಟ್ನು ದೇವ್ರಿಗೆ ಕೊಡ್ತಿರಲ್ಲ ಮೇಷ್ಟ್ರೆ.